ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಮಾತ್ರ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಭರ್ಜರಿ ತಯಾರಿಯನ್ನ ಮಾಡ್ತಾ ಇವೆ. ಆದರೆ ಬಿಜೆಪಿ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಲೋಕ ಸಮರಕ್ಕೆ ರಂಗ ತಾಲೀಮು ಆರಂಭಿಸಿದೆ. ಲೋಕ ಸಂಗ್ರಾಮಕ್ಕೆ ತಾಲೀಮು ಆರಂಭಿಸಿದೆ ಕೇಸರಿ ಪಡೆ. ರಾಮ ಮಂದಿರವನ್ನೇ ಅಸ್ತ್ರವನ್ನಾಗಿಸಿಕೊಂಡಿದೆ ಬಿಜೆಪಿ. ರಾಮ ಮಂದಿರ ಮೂಲಕ ಮತ ಗಿಟ್ಟಿಸುವಂತಹ ರಣತಂತ್ರವನ್ನ ಹೆಣಿತಾ ಇದೆ ಬಿಜೆಪಿ. ಈಗಾಗಲೇ ಮನೆ ಮನೆಗೆ ಅಕ್ಷತೆ ಪ್ರಸಾದವನ್ನ ತಲುಪಿಸ್ತಾ ಇದೆ. ಉತ್ತರ ಭಾರತವನ್ನೇ ಟಾರ್ಗೆಟ್ ಮಾಡಿರುವಂತಹ ಕಮಲ ಪಡೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಮತ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಮ ಮಂದಿರದಿಂದ ಎಲೆಕ್ಷನ್ ಗೆಲ್ಲುವಂತಹ ಕಾರ್ಯತಂತ್ರವನ್ನ ಹೆಣಿತಾ ಇದೆ ಬಿಜೆಪಿ ಪಡೆ. ಮಾರ್ಚ್ ಅಂತ್ಯದವರೆಗೆ ಕಾರ್ಯಕರ್ತರಿಗೆ ದರ್ಶನ ಭಾಗ್ಯ, ಬಳಿಕ ಕಾರ್ಯಕರ್ತರ ಮೂಲಕ ಪ್ರಚಾರ ಕಾರ್ಯ. ಈ ಮೂಲಕ 400ಕ್ಕೂ ಹೆಚ್ಚು ಸೀಟು ಗೆಲ್ಲುವಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಬಿಜೆಪಿ. ರಾಮ ಮಂದಿರವನ್ನ ಅಸ್ತ್ರವನ್ನಾಗಿಸಿಕೊಂಡು ರಾಮನ ಜಪ ಮಾಡೋದು, ರಾಮನಾಮವನ್ನ ಜನರ ಮನಸ್ಸಲ್ಲಿ ತುಂಬೋದು, ರಾಮ ಮಂದಿರವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ಲೋಕಸಭೆ ಚುನಾವಣೆಯನ್ನ, ಲೋಕ ಸಂಗ್ರಾಮವನ್ನ ಗೆಲ್ಲೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಉತ್ತರ ಭಾರತವನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಬಿಜೆಪಿ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸರ್ಕಸ್ಗಳು ನಡೀತಾ ಇದೆ. ದಕ್ಷಿಣ ಭಾರತದಲ್ಲೇ ಹೆಚ್ಚು ಮತ ಸೆಳೆಯುವಂತಹ ಪ್ರಯತ್ನದಲ್ಲಿ ಕೂಡ ಬಿಜೆಪಿ ನಿರತವಾಗಿದೆ. ರಾಮ ಮಂದಿರದಿಂದ, ರಾಮನಾಮದಿಂದ ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಈ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಕಳೆದ 2 ಬಾರಿ ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂತು. ಆದ್ರೆ ಈಗ ರಾಮನಾಮ ಅಥವಾ ರಾಮ ಮಂದಿರದ ಹೆಸರನ್ನ ಹೇಳ್ಕೊಂಡು ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಈ ಬೆಳವಣಿಗೆಗಳನ್ನ ನೋಡಿದಾಗ? ಸಂತೋಷ್, ಖಂಡಿತ ರಜನಿ, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, 2 ಬಾರಿ ಭರ್ಜರಿ ಜಯಬೇರಿ ಗಳಿಸಿರುವಂತಹ ಬಿಜೆಪಿಗೆ 3ನೇ ಬಾರಿ ಗೆಲುವು ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. 2024ರ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಒಂದೆಡೆ ಅಭಿವೃದ್ಧಿ, ಮತ್ತೊಂದು ಕಡೆ ಹಿಂದುತ್ವ, ಎರಡನ್ನೇ ಟಾರ್ಗೆಟ್ ಮಾಡಿರುವಂತಹ ಬಿಜೆಪಿ ಇದೀಗ ಹಿಂದುತ್ವವೇ ಪ್ರಮುಖ ಅಜೆಂಡಾವಾಗಿ ಬಿಜೆಪಿಗೆ ಇರುವಂತದ್ದು. ಹೀಗಾಗಿ ಜನವರಿ 22ರಂದು ಉದ್ಘಾಟನೆ ಆಗಲಿರುವಂತಹ ರಾಮ ಮಂದಿರದ ಒಂದು ಕಡೆ ಉದ್ಘಾಟನೆ ಅತಿ ದೊಡ್ಡ ಸಮಾರಂಭ ಇರಬಹುದು. ಜೊತೆಗೆ ಇಡೀ ದೇಶಾದ್ಯಂತ ಹಿಂದೂಗಳನ್ನ, ಜೊತೆಗೆ ಗಣ್ಯರಿಗೆ ಈಗಾಗಲೇ ಆಮಂತ್ರಣ ಕೊಡುವ ಮುಖಾಂತರವಾಗಿ ಆ ಮೂಲಕವಾಗಿ ಸಂಪೂರ್ಣವಾಗಿ ಒಂದು ಎಲೆಕ್ಷನ್ ಟಾರ್ಗೆಟ್ ಅನ್ನ ಈಗಾಗಲೇ ಸೆಟ್ ಮಾಡಿರುವಂತದ್ದು. ಇನ್ನು ಉಳಿದಂತೆ ಮಾರ್ಚ್ 23ರವರೆಗೂ ಕೂಡ ಕಾರ್ಯಕರ್ತರುಗಳಿಗೆ, ಕೆಲವೊಂದಿಷ್ಟು ಅಧ್ಯಕ್ಷರುಗಳಿಗೆ, ಸಂಘ ಸಂಸ್ಥೆಗಳಿಗೆ ಒಂದು ದರ್ಶನ ಭಾಗ್ಯವನ್ನು ಕೂಡ ಈಗಾಗಲೇ ವಿಎಚ್ಪಿ ಮುಖಾಂತರ ಸಂಪೂರ್ಣವಾಗಿ ಅವರು ಮಾಡಲಾಗ್ತಿರುವಂತದ್ದು. ಅಂದ್ರೆ ಪ್ರತಿ ಮನೆಗೂ ಕೂಡ ಈಗಾಗಲೇ ಅಕ್ಷತೆಯನ್ನು ತಲುಪಿಸುವಂತದ್ದು, ಈ ರೀತಿಯಾದಂತಹ ಕಾರ್ಯಗಳು ನಡೀತಾ ಇದೆ. ಏಪ್ರಿಲ್ನ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಚುನಾವಣೆಯ ದಿನಾಂಕಗಳು ಘೋಷಣೆ ಆಗುತ್ತೆ. ಆ ನಿಟ್ಟಿನಿಂದಾಗಿ ಅಲ್ಲಿಯವರೆಗೂ ಕೂಡ ಸಂಪೂರ್ಣವಾಗಿ ರಾಮ ಮಂದಿರದ ಜಪವನ್ನ ಇಡೀ ದೇಶಾದ್ಯಂತ ಮಾಡಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಪ್ರತಿ ಮನೆಗೂ ತಲುಪುವಂತಹ ಪ್ರಯತ್ನವು ಬಿಜೆಪಿಯ ಅಜೆಂಡಾವಾಗಿದೆ. ಅದಾದ ಬಳಿಕ ಉಳಿದಂತೆ ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಭಾಗ್ಯದ ಜೊತೆಗೆ ಪ್ರಚಾರ ಕಾರ್ಯವನ್ನು ಕೂಡ ಆರಂಭಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡುವಂತಹ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಈ ನಿಟ್ಟಿನಿಂದಾಗಿ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಅತಿ ಹೆಚ್ಚು ಹಿಂದುತ್ವವನ್ನೇ ಕ್ರೋಢೀಕರಿಸುವ ಮುಖಾಂತರವಾಗಿ ವೋಟ್ಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ ಬಿಜೆಪಿಯದ್ದಾಗಿದೆ. ಇನ್ನುಳಿದಂತೆ ದಕ್ಷಿಣ ಭಾರತದಲ್ಲಿ ಸಾಧ್ಯವಾದಷ್ಟು ಮತಗಳನ್ನ ಪಡೆಯಬೇಕು ಅನ್ನುವಂತಹ ಎಲ್ಲ ರೀತಿಯ ಲೆಕ್ಕಾಚಾರಗಳು ಕೂಡ ಇದೀಗ ಬಿಜೆಪಿಯದ್ದಾಗಿದೆ. ಈ ನಿಟ್ಟಿನಿಂದಾಗಿ ಉತ್ತರ ಪ್ರದೇಶ ಹಾಗೂ ಸುತ್ತಮುತ್ತಲ ರಾಜ್ಯಗಳೇನಿದೆ, ರಾಜಸ್ಥಾನ್ ಇರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಹೀಗೆ ಅಕ್ಕಪಕ್ಕದ ರಾಜ್ಯಗಳೇನಿದೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಹೆಚ್ಚಿನ ಒಂದು ಹಿಂದುತ್ವವನ್ನೇ ಟಾರ್ಗೆಟ್ ಅನ್ನ ಮಾಡಿಕೊಂಡು ಬಿಜೆಪಿಗೆ ಅತಿ ಹೆಚ್ಚು, ಅಂದ್ರೆ ಈಗಾಗಲೇ ಒಂದು ಲೆಕ್ಕಾಚಾರವನ್ನ ಇಟ್ಟುಕೊಂಡಿದೆ. ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಮೊದಲ ಬಾರಿಗೆ 272+ ಅನ್ನುವಂಥದ್ದು ಇತ್ತು 2014ರಲ್ಲಿ, 19ರಲ್ಲಿ 300+ ಇತ್ತು, ಈಗ 400+ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿಕೊಂಡಿದೆ. ಅದೇ ರೀತಿಯಲ್ಲಿ ಕೆಲಸವನ್ನ, ಕಾರ್ಯತಂತ್ರವನ್ನ, ಚುನಾವಣೆಯ ತಂತ್ರಗಳನ್ನು ಕೂಡ ಈಗಾಗಲೇ ಹೆಣೆಯುವಂತಹ ಪ್ರಯತ್ನದಲ್ಲಿ ಬಿಜೆಪಿ ಇರುವಂತದ್ದು. ಈ ನಿಟ್ಟಿನಿಂದ ಮೊದಲ ಅಜೆಂಡವೇ ರಾಮ ಮಂದಿರ. ಇನ್ನು ಉಳಿದಂತೆ ಅಭಿವೃದ್ಧಿಯ ಮಂತ್ರವನ್ನ ಇಡೀ ದೇಶಾದ್ಯಂತ ಜಪಿಸುವಂತದ್ದು. ಮೋದಿ ಮತ್ತು ರಾಮನ 2 ಹೆಸರುಗಳಲ್ಲಿ ಚುನಾವಣೆ ಗೆಲ್ಲುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿಕೊಂಡಿದೆ. ರಜನಿ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.